ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಅದು ದ್ವಿತೀಯ ಪಿಯುಸಿ. ದ್ವಿತೀಯ ಪಿಯುಸಿ ಮುಗಿದ ಮೇಲೆ ಏನು, ಯಾವ ಕಾಲೇಜ್, ಯಾವ ಕೋರ್ಸ್ ಇತ್ಯಾದಿ ಗೊಂದಲಗಳಿದ್ದೇ ಇರುತ್ತೆ. ಆ ಗೊಂದಲಕ್ಕೆ ಬಗೆಹರಿಸುವಂತಹ ಪ್ರಯತ್ನ ನಾಳೆ ನಾಡಿದ್ದು ನಡೆಯುತ್ತೆ ವಿದ್ಯಾಪೀಠ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ. ಆ ಕಾರ್ಯಕ್ರಮದ ವಿವರ ಹೀಗಿದೆ ನೋಡಿ. ರಾಜ್ಯದ ಅತಿದೊಡ್ಡ ಶೈಕ್ಷಣಿಕ ಮೇಳವಾದ ಪಬ್ಲಿಕ್ ಟಿವಿಯ ವಿದ್ಯಾಪೀಠಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರ್ನಲ್ಲಿ ಚಾಲನೆ ಸಿಗಲಿದೆ. ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ HR ರಂಗನಾಥ್, BGS ಹಾಗೂ SJB ಶಿಕ್ಷಣ ಸಂಸ್ಥೆಗಳ MD ಪ್ರಕಾಶನಾಥ ಸ್ವಾಮೀಜಿ, ಮಣಿಪಾಲ್ ಅಕಾಡೆಮಿಯ ವೈಸ್ ಚಾನ್ಸಲರ್ ಮಧುವೀರ ರಾಘವನ್, ಕ್ರೇನ್ಬ್ರಿಡ್ಜ್ ಶಿಕ್ಷಣ ಸಂಸ್ಥೆಗಳ ಚೇರ್ಮನ್ DK ಮೋಹನ್, ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ನ ವೈಸ್ ಚಾನ್ಸಲರ್ ಕುಲ್ದೀಪ್ K ರೈನಾ, ಈಸ್ಟ್ ಪಾಯಿಂಟ್ ಶಿಕ್ಷಣ ಸಂಸ್ಥೆಗಳ CEO ರಾಜೀವ್ ಗೌಡ ಸೇರಿ ಹಲವು ಗಣ್ಯರು ಭಾಗಿಯಾಗ್ತಿದ್ದಾರೆ. PUC ನಂತರ ಮುಂದೇನು, ಏನೆಲ್ಲ ಅವಕಾಶಗಳಿದೆ, ಈಗಿನ ಜಮಾನದಲ್ಲಿ ಯಾವ ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ತಮ, ಯಾವ ಕಾಲೇಜ್ ಬೆಸ್ಟ್ ಎಂಬೆಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ. ಈ ಬಾರಿಯ ವಿದ್ಯಾಪೀಠದಲ್ಲಿ 110ಕ್ಕೂ ಹೆಚ್ಚು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗ್ತಾ ಇದೆ. ವಿದ್ಯಾಪೀಠದಲ್ಲಿ ಶೈಕ್ಷಣಿಕ ತಜ್ಞರಿಂದ ವಿಶೇಷ ಉಪನ್ಯಾಸ, ಶಿಕ್ಷಣ ಸಂಸ್ಥೆಗಳಿಂದ ಕೌನ್ಸಿಲಿಂಗ್ ಸೌಲಭ್ಯ ಇರಲಿದೆ. ಸ್ಥಳದಲ್ಲಿಯೇ ದಾಖಲಾತಿಗೂ ಕೂಡ ಅವಕಾಶವಿದೆ. ವಿದ್ಯಾರ್ಥಿಗಳಿಗೆ ಹಲವು ಸ್ಪರ್ಧೆಗಳು ಕೂಡ ಇರಲಿದೆ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ಸು, ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ಸು, ಟಾಪ್ ಪ್ರೈವೇಟ್ ಯೂನಿವರ್ಸಿಟೀಸು, ಮೆಡಿಕಲ್ ಕಾಲೇಜಸ್ಸು, ಅದೇ ಥರ ನಮಗೆ ಜರ್ನಲಿಸಮ್ ಕೋರ್ಸ್ ಇರ್ಬೋದು, ಬೇರೆ ಬೇರೆ ವಿಧವಾದಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ 110ಕ್ಕಿಂತ ಹೆಚ್ಚಿನ ವಿದ್ಯಾಸಂಸ್ಥೆಗಳು ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಈ 2 ದಿನ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸ್ಯಾಟರ್ಡೆ ಸಂಡೇ ನಿಮ್ಮ ಲೈಫ್ನಲ್ಲಿ ತುಂಬ ವ್ಯಾಲ್ಯೂಬಲ್ ಟೈಮು. ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿ ಮತದಾನ ಮಾಡಿದ ವಿದ್ಯಾರ್ಥಿಗಳಿಗೆ ವಿಶೇಷ ಬಹುಮಾನ ಸಹ ನೀಡಲಾಗ್ತಿದೆ. ಇಂದಿನ ಕಲಿಕೆ ನಾಳೆಯ ದಾರಿದೀಪ ಎಂಬ ಘೋಷವಾಕ್ಯದಡಿ ಈಗಾಗಲೇ 6 ಆವೃತ್ತಿಗಳ ವಿದ್ಯಾಪೀಠವನ್ನು ಪಬ್ಲಿಕ್ ಟಿವಿ ಯಶಸ್ವಿಯಾಗಿ ಆಯೋಜನೆ ಮಾಡಿದೆ. ಇದು ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವ 7ನೇ ಶೈಕ್ಷಣಿಕ ಮೇಳವಾಗಿದೆ. ನಾಡಿದ್ದು ಕೂಡ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ವಿದ್ಯಾಪೀಠ ನಿಮಗಾಗಿಯೇ ಇರಲಿದೆ. ಸೊ ಮಿಸ್ ಮಾಡದೆ ಬನ್ನಿ, ನಿಮ್ಮ ಗೆಳೆಯರನ್ನು ಕೂಡ ಕರೆತನ್ನಿ. ಪ್ರವೇಶ ಉಚಿತ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಆಲ್ರೈಟ್, ನಾಳೆ ಎಲ್ಲ ಪುರ್ಸೊತ್ ಮಾಡ್ಕೊಳ್ಳಿ, ಬನ್ನಿ. ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಬಿಸಿಲಲ್ಲೂ ಅಂತೇನು ಗಾಬರಿ ಆಗಬೇಡಿ. ಅದು ಒಳಗಡೆ ಇರೋವಂಥದ್ದು, ಅದು ಫುಲ್ AC ಎಲ್ಲ ಚೆನ್ನಾಗೇ ಮಾಡಿದ್ದಾರೆ, ಹಂಗೇನು ಆಗಲ್ಲ, ತಿಳ್ಕೊಳ್ಳಿ ಅಲ್ವಾ. ನಿಮ್ಮ ಇಷ್ಟ ಅಲ್ವಾ. ಇನ್ನೇನು ಹೇಳಿ ನಾನೀಗ. ಮತ್ತೆ ಲೋಕಸಭಾ ಚುನಾವಣೆ ಪ್ರಯುಕ್ತ ಇವತ್ತು ವಿಜಯಪುರ, ಬಳ್ಳಾರಿಯಲ್ಲೆಲ್ಲ ರಾಹುಲ್ ಗಾಂಧಿ ಮತಬೇಟೆ ಮಾಡಿದ್ರಂತೆ. ಮೋದಿ ಗಾಬರಿ ಆಗ್ಬಿಟ್ಟಿದ್ದಾರಪ್ಪ, ಅದಕ್ಕೆ ಆದಿ ತಪ್ಪಿಸ್ತಿದ್ದಾರೆ ಅಂತ ಅವ್ರ ಸ್ಟೈಲಲ್ಲಿ ಅದೇನೋ ಚೊಂಬೆಲ್ಲ ತೋರಿಸಿ ಲೈಟ್ ಫ್ಲ್ಯಾಶ್ ಮಾಡಿ ಅಂತಾರೆ ಅಂತೆಲ್ಲ ಅಂದ್ರಂತೆ. ಆಲ್ ರೈಟ್, ಓಕೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳು ರಾಹುಲ್ ಗಾಂಧಿನ ಟಾರ್ಗೆಟ್ ಮಾಡಿ ಅವ್ರ ಉಪನಾಮ, ಅವ್ರ ಹುಟ್ಟಿನ ಬಗ್ಗೆ ಎಲ್ಲ ಏನೇನೋ ಹೇಳಾಕ್ಬಿಟ್ಟಿದ್ದಾರೆ ಅವರು. ನಾಳೆ ಇದೆಲ್ಲದರ ಮಧ್ಯೆ ಅವ್ರು ವಾಪಸ್ ಬರ್ತಾ ಇದ್ದಾರಂತೆ. ಸೂರಪುರ, ಬೀದರ್, ಕಲಬುರಗಿ ಇಲ್ಲೆಲ್ಲ BJP ನಡ್ಡಾ ಪ್ರಚಾರ ಮಾಡಿದ್ದಾರೆ. ಪ್ರಧಾನಿ ಮೋದಿ ಬೆಳಗಾವಿಗೆ ಬರ್ತಾರಂತೆ, ಅದಕ್ಕೆ ಫುಲ್ ರೆಡಿ ಮಾಡ್ಕೊತಿದ್ದಾರಂತೆ. ಆಯ್ತು. मंत्री के भाषण देखते हो घबराए हुए हैं, शायद कुछ ही दिनों में स्टेज पे आंसू निकल आए. 24 घंटा आपका ध्यान इधर उधर करते रहते हैं. कभी पाकिस्तान की बात होगी, कभी चाइना की बात होगी, कभी थाली बजवाएंगे, कभी मोबाइल फोन की लाइट जलवाएंगे. अब मैं आपको दिखाने जा रहा हूं बीजेपी क्या करने जा रही है. भारतीय चंबू पार्टी, भारतीय चंबू पार्टी ಇವು ಒರಿಜಿನಲ್ ಗಾಂಧಿನೂ ಅಲ್ಲಿ, ಇವು ಎಲ್ಲ ಡೂಪ್ಲಿಕೇಟ್. ಇದಕ್ಕೆ ಯಾವ ಹುಟ್ಟೇತು ಅದಕ್ಕೆ ಯಾವ ಹುಟ್ಟೇತು. ಗಾಂಧಿ ಅತ್ ಸರ್ನೇಮ್ ಹೆಂಗ್ ಬತ್ತಪ್ಪ, ಅದಕ್ಕೇನ್ ದಾಖಲೆನೇ ಇಲ್ಲ. ಶೇಖ್ ಅಬ್ದುಲ್ಲಾ, ಲಾರ್ಡ್ ಮೌಂಟ್ ಬ್ಯಾಟನ್, ಜವಾಹರ್ಲಾಲ್ ನೆಹರು, ಇವ್ರ DNA. ಕರ್ನಾಟಕದಲ್ಲಿ ಮುಸ್ಲಿಂ ಮೀಸಲಾತಿ ವಿಚಾರವಾಗಿ ಪ್ರಧಾನಿ ಮೋದಿ ಅವರು ಮಾತನಾಡಿದ ನಂತರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕೆಸರೆಚ್ಚಾಟ ಮುಂದುವರೆದಿದೆ. ಮೀಸಲಾತಿ ವಿಷಯದಲ್ಲಿ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ರು. ಇದಕ್ಕೆ ಸಿಎಂ ಮಾತ್ರ ಬಿಜೆಪಿಯವರು ಹತಾಶರಾಗಿ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸುಳ್ಳು ಹೇಳಿದ, ಅದು ಕೋರ್ಟಿನ ಪ್ರೊಸೀಡಿಂಗ್ ಸುಳ್ಳು ಹೇಳೋದಂತೂ ಭಾಳ ದೊಡ್ಡ ತಪ್ಪು. ಮುಸ್ಲಿಂ ಕೋಟ ರದ್ದು ಮಾಡ್ತೇವೆ ಅಥವಾ ಮುಂದುವರಿಸ್ತೇವೆ ಅಂತ ಹೇಳಿಲ್ಲ. ಸೊ ಮ್ಯಾಟರ್ ಇಸ್ ಇನ್ ದ ಕೋರ್ಟ್. ನಾವೇನು ವಿಡ್ರಾನು ಮಾಡಿಲ್ಲ. ಕೋರ್ಟಲ್ಲಿ ಇವತ್ತು ಆ ನಿಲುವು ನಮ್ದು ಇವತ್ತಿಗೂ ಅದೇ ಇದೆ. CM ಅವರು ಸುಳ್ಳಿನ ಸರ್ದಾರ್. ಅವ್ರು ಬಂದ ನಂತರ ಪತ್ರ ಬರೆದದ್ದು, ಇಲ್ಲಿ ನನ್ನ ಹತ್ರ ಇವರು ಕಳಿಸಿರುವ ನೋಟಿಸು ಇದೆ. ಈ ರೀತಿ ಸುಳ್ಳು ಹೇಳಿ SC ST OBC ಮೀಸಲಾತಿಯನ್ನು ಕಬಳಿಸಿ ತಮ್ಮ ವೋಟ್ ಬ್ಯಾಂಕಿಗೆ ಕೊಡುವಂತಹ ರೀತಿ, ಮುಸಲ್ಮಾನರಿಗೆ ಕೊಡುವಂತಹ ರೀತಿ, ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಇದೆ. ನರೇಂದ್ರ ಮೋದಿ ಅವರದ್ದು ಕಳೆದ 3 ದಿನಗಳ ಭಾಷಣ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಹತಾಶೆಯಿಂದ ಮಾಡಿದಂಥ ಭಾಷಣ ಅಂತ ಅನಿಸುತ್ತೆ. ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಿರ್ತಕ್ಕಂಥ ಭಾಷಣ ಅಲ್ಲ, ಪ್ರಚೋದನೆ ಭಾಷಣ. ಆಮೇಲೆ ಮುಸಲ್ಮಾನರಿಗೆ ಹಿಂದುಳಿದವರು ಕೊಡ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಅವರು ಕೊಟ್ಬಿಡ್ತೀವಿ ಅಂತ ಹೇಳೋದಿದೆಯಲ್ಲ, RSSನ ಗುಪ್ತ ಅಜೆಂಡಾ ಏನಿದೆ.
ಮಹತ್ವದ ಬೆಳವಣಿಗೆಯಲ್ಲಿ ಪ್ರಮುಖ ಸೋಷಿಯಲ್ ಮೀಡಿಯಾದ ವಾಟ್ಸಪ್ ಸಂಸ್ಥೆ ಭಾರತ ತೊರೆಯಬೇಕು ಅಂತ ಎಚ್ಚರಿಕೆ ಅಂತ. ಎಚ್ಚರಿಕೆ ಏನು? ಬ್ಯಾಡದೇ ಇದ್ರೆ ಬಿಟ್ಟು ಹೋಗ್ಬೋದಪ್ಪ. ಎಚ್ಚರಿಕೆ ಏನು? ಹೆದರ್ಸಕ್ಕೇನದು? ಯಾಕೆ ಅಂದರೆ ನಮ್ಮ IT ಕಾನೂನಿನ ಪ್ರಕಾರ ಟೋಟಲಿ ಎನ್ಕ್ರಿಪ್ಟ್ ಆಗೋಕ್ಕಾಗಲ್ಲ ಎಂಡ್ ಟು ಎಂಡಲ್ಲಿ. ಅದನ್ನು ಯಾರು ಕಚಡಗಳ ಮೆಸೇಜ್ ಕಳಿಸೋದು, ಕಚಡ ಕೆಲಸ ಮಾಡೋದು, ಒಬ್ಬರನ್ನ ನಿಂದಿಸ್ಬಿಡೋದು, ಒಬ್ಬರ ಮೇಲೆ ಸುಮ್ಮನೆ ಏನೇನೋ ಮಾಡ್ಬಿಡೋದು, ಹಾಕ್ಬಿಡೋದು ಎಲ್ಲ ಹೇಳಿದ್ರೆ ಅದು ಯಾರು ಅಂತ ಮೂಲ ಯಾರು ಗೊತ್ತಾಗಬೇಕು ಅಂತ ಕಾನೂನಲ್ಲಿದೆ. ಅದಕ್ಕೆ ಇವ್ರದ್ದೇನೆಂದರೆ ಅದರಿಂದ ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಬಳಕೆದಾರನ ಗೌಪ್ಯತಾ ಹಕ್ಕಿಗೆ ಭಂಗ ಆಗಿಬಿಡತ್ತಂತೆ. ಬಳಕೆದಾರನ ಮನೆ ಹಾಳಾಗೋಗ್ಲಿ ಗೌಪ್ಯತೆಗೆ, ಆ ಕಚಡ ಕೆಲಸ ಮಾಡೋನು ಗೌರವಯುತ ಬಳಕೆದಾರ ಯಾಕೆ ಆಗ್ತಾನೆ? ಯಾಕೆ ಮಾಡ್ತಾನೆ? ಬರೀ ಸುಳ್ಳು, ಬೋಗಸ್ಸು, ಯಾವುದೋ ಹೆಣ್ಮಗಳ ಮೇಲೆ ಹಾಕ್ಬಿಡೋದು, ಇನ್ನೊಂದು ಮೇಲೆ ಹಾಕ್ಬಿಡೋದು, ಮತ್ತೊಂದು ಮೇಲೆ ಹಾಕ್ಬಿಡೋದು ಎಲ್ಲ. ಅದರಿಂದ ಅವ್ರಿಗೆ ಏನು ಹೇಳ್ತಿದ್ದಾರೆ ಅಂದರೆ ಕೋರ್ಟಲ್ಲಿ, ಹಾಗೇನಾದ್ರು ನೀವು ಅದನ್ನು ನಮ್ಮನ್ನು ಬಲವಂತ ಮಾಡಿದ್ರೆ ನಾವು ಹೊರಟು ಬಿಡ್ತೀವಿ ಇಲ್ಲಿಂದ, ಬಿಟ್ಟು ಹೋಗ್ಬಿಡಿ. ಏನೀಗ ಯಾರು ಎದುರ್ಕೋತಾರೆ ಅದಕ್ಕೆ? ಇನ್ನೊಂದು ಯಾವುದೋ ಪ್ಯಾರಲಲ್ ವ್ಯವಸ್ಥೆ, ವಾಟ್ಸಪ್ ಅನ್ನೋದು ವಾಟ್ ನೆಕ್ಸ್ಟ್ ಅಂತೇನೋ ಒಂದು ಬರುತ್ತಪ್ಪ. ಯಾರೋ ಮಾಡ್ಕೋತಾರೆ ಒಂದು ಪ್ಲಾಟ್ಫಾರ್ಮ್ನ, ಅಲ್ವಾ? ದಟ್ಸ್ ನಾಟ್ ಫೇರ್. ದೇಶದ ಕಾನೂನಿಗೆ ಸಡ್ಡು ಹೊಡೆದು ಯಾವುದೇ ದೊಡ್ಡ ಸಂಸ್ಥೆಗಳು ಅಥವಾ ವಿದೇಶದ ಸಂಸ್ಥೆಗಳು ನಡೆಯೋ ಹಾಗೆ ಇದ್ದರೆ ಅದು ಆ ದೇಶದ ವೀಕ್ನೆಸ್ ಅನ್ನು ತೋರಿಸುತ್ತೆ. ಇದೇ ಮಾತಿನ ಚೈನಲ್ಲಿ ಹೇಳಿ ನೋಡೋಣ, ನಡೆಯುತ್ತಾ ಅಲ್ಲಿ ಹೇಳಿ ನೋಡೋಣ ಏನಾಗುತ್ತೆ ಅಂತ, ಕೇಸ್ ಏನಾಗುತ್ತೆ ನೋಡೋಣ. ಇವ್ರದ್ದೇನೋ ಒಂದು ಪಾಯಿಂಟು, ಈಗ ಅವ್ರದ್ದೇನೋ ಒಂದು ಪಾಯಿಂಟು ನೋಡೋಣ. ವೋಟ್ ಹಾಕಿದವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಹಾಕದೇ ಇದ್ದವ್ರಿಗೆ ತಪ್ಪು ಅಂತ ಹೇಳಲ್ಲ, ನೀವು ಹಾಕಬೇಕಾಗಿತ್ತು, ತಪ್ಪು ಮಾಡಿರಬಹುದು ಅನ್ನಿಸ್ತಿದೆ. ಓಕೆ, ನೆಕ್ಸ್ಟ್ ಟೈಮ್ ರಿಪೇರಿ ಮಾಡ್ಕೋತೀವಾ ಅನ್ನೋ ಥರ ಇದ್ದರೆ ಆಲ್ ರೈಟ್. ಅದಿಲ್ಲ ಅಂದರೆ ಅನಂತನಾಗ್ ಹೇಳಿದ್ದು ಸರಿ, ಡಿಲೀಟ್ ಮಾಡಾಕ್ಬೇಕು ನಿಮ್ಮ ಹೆಸರುಗಳನ್ನೆಲ್ಲ, ಕರೆಕ್ಟ್ ಆದರೆ.